ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲ್ಲೂಕು ಚಿಗಳೂರು ಗ್ರಾಮದಲ್ಲಿರುವ ವಿದ್ಯಾಗಣಪತಿ ದೇವಸ್ಥಾನ. ಇಲ್ಲಿನ ಭಕ್ತರಿಂದ ಇವತ್ತು ಭಜನೆ ಇದನ್ನು ಎಲ್ಲ ಇಟ್ಕೊಂಡಿದ್ದಾರೆ. ಆ ಕಾರ್ಯಕ್ರಮದ ಬಗ್ಗೆ ನಮ್ಮ ಮಾತಾಡಿ. ಹಲೋ ಹಲೋ ಚಿಗಳೂರು ಗ್ರಾಮ, ಮಾಗಡಿ ತಾಲೂಕು, ಕೃಷ್ಣ ಹೋಬಳಿ, ರಾಮನಗರ, ದಕ್ಷಿಣ ಕನ್ನಡ ಜಿಲ್ಲೆ. 1994ರಲ್ಲಿ ದಿವಂಗತ ಶಾಯಮೇವರ ಮಕ್ಕಳಾದಂಥ ಅನಂತಯ್ಯನವರು ಮತ್ತು ಅವರ ಧರ್ಮಪತ್ನಿ ಮಕ್ಕಳು ಸೇರಿ ಒಂದು ಶ್ರೀ ವಿನಾಯಕ ದೇವಸ್ಥಾನವನ್ನ ನಿರ್ಮಿಸಿದ್ದಾರೆ. ಆವತ್ತಿನ ಇವತ್ತಿನವರೆಗೂ ಬಹಳ ಸದೃಢವಾಗಿ ಸಂತೋಷವಾಗಿ ಇಷ್ಟು ಸಭೆ ಸಮಾರಂಭವನ್ನು ಸೇರಿಸಿ ಮಾಡ್ತಕ್ಕಂಥ ಒಂದು ಕಾರ್ಯಕಲ್ಪ ನಮ್ಮ ಊರು ಗ್ರಾಮದ ಜನರೆಲ್ಲ ಸೇರಿ ಅನಂತಪ್ಪನವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಆದ್ರಿಂದ ಈ ವರ್ಷ ಪ್ರತಿ ವರ್ಷಕ್ಕಿಂತ ಜಾಸ್ತಿ ಉನ್ನತವಾಗಿ ಈ ಸತಿ ರಸಮಂಜರಿ ಕಾರ್ಯಕ್ರಮ ಮುಂತಾದ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ. ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮನ ಈ ವಿನಾಯಕನ ದೇವಸ್ಥಾನದ ಹತ್ರ ನಡೆಸ್ತೀವಿ. ಒಂದು ವಿಧದಲ್ಲಿ ಹೇಳ್ಬೇಕಂದ್ರೆ ನಮ್ಮ ನಾಲ್ಕಾರು ಊರಿಗೆ ಒಂದು ಅಶ್ವತ್ಥಕಟ್ಟೆ ಅಂದ್ರೆ ಉತ್ತಮವಾಗಿರ್ತಕ್ಕಂಥದ್ದು ನಮ್ಮ ಚಿಗಳೂರು ಗ್ರಾಮದಲ್ಲಿ. ಆದ್ರಿಂದ ಇದು ಬಹಳ ಹೆಸರುವಾಸಿಯಾದಂತ ಒಂದು ಇದಾಗಬೇಕು ಅಂದ್ಬಿಟ್ಟು ನಾವು ಬಹಳ ಇಷ್ಟಪಡ್ತೀವಿ, ನಮ್ಮ ಗ್ರಾಮಸ್ಥರೆಲ್ಲ ಸೇರಿ. ಆದ್ರಿಂದ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ನಮ್ಮ ಚಿಗಳೂರು ಗ್ರಾಮದವರು, ಅಕ್ಕಪಕ್ಕದ ಗ್ರಾಮಸ್ಥರು ಅಂದ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ. ಆದ್ರಿಂದ ಉನ್ನತವಾಗಿ ನಡೆಯತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೂ 4-6 ಜನಕ್ಕೊಂದು ಒಂದು ಹಣ ಸಹಾಯ, ಧನ ಸಹಾಯ ಇವೆಲ್ಲ ಮಾಡಬೇಕು ಅಂದ್ಬಿಟ್ಟು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಚಿಗಳೂರು ಗ್ರಾಮದಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದಕ್ಕೆ ಬೆನ್ನೆಲುವಾಗಿ ಎಲ್ಲರೂ ನಿಂತು ಸಹಾಯ ಮಾಡಿ ಅಂತ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕೇಳ್ಕೊತೀವಿ. ನಮಸ್ಕಾರಗಳು. ಚಿಗಳೂರು ಶಾನಿ ಮಗ. ನಾನು ಡಿಪಾರ್ಟ್ಮೆಂಟಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ 35 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿ ಇಲ್ಲಿ 30 ವರ್ಷದಿಂದಲೂ ಈ ಗಣೇಶನ ವಿಗ್ರಹ ಸ್ಥಾಪನೆ ಮಾಡಿ ಅಶ್ವತ್ಥಕಟ್ಟೆನ ಇಲ್ಲಿವರೆಗೂ ನಾನು ದೇವರ ಕಾರ್ಯವನ್ನು ನಡೆಸಿಕೊಂಡು ಚಿಗಳೂರು ಗ್ರಾಮಕ್ಕೆ ಒಂದು ಕೊಡುಗೆಯಾಗಿ ಬಿಟ್ಟಿರುತ್ತೇನೆ. ಅವರು ಅಭಿವೃದ್ಧಿ ಮಾಡ್ತಾರೆ ಗ್ರಾಮಸ್ಥರು. ತಮ್ಮ ಹೆಸರು ಹೇಳಿ. ಚಿಗಳೂರು ಸಿಂಗಪ್ಪ ಅಂತ ಈ ಗಣೇಶನ ಉತ್ಸವವನ್ನು ನಮ್ಮ ಚಿಗಳೂರು ಗ್ರಾಮದಲ್ಲಿ ಚಿಗಳೂರು ಗ್ರಾಮದ ಜನರು ಬಹಳ ಅತಿ ಸಂತೋಷದಿಂದ ನಾವು ಆರಂಭಿಸ್ತಾ ಇದ್ದೀವಿ. ಈ ನಮ್ಮ ಶಾನೆಗೌಡರು ಮಗ ಆನಂದಪ್ಪನವರು ಇಲ್ಲಿ ಕಟ್ಟಿದ ನಮ್ಮ ಕಟ್ಟಡವನ್ನು ಸಾವಿರಾರು ಜನ ಈ ದಾರಿಯಲ್ಲಿ ಹೋಗ್ತಾ ಇಲ್ಲಿ ಎಂಥ ಕೆಲಸ ಮಾಡಿದ್ದಾರಪ್ಪ ಅಂತೇಳಿ ನಮ್ಮನ್ನೆಲ್ಲ ಆತನನ್ನು ವಿಜೃಂಭಣೆಯಿಂದ ಕೊಂಡಾಡ್ತೇವೆ. ನಮ್ಮೆಲ್ಲರಿಗೂ ಸಂತೋಷವಾದ ಕಾರ್ಯವನ್ನು ಇಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ. ಅವರ ಯಶಸ್ಸು ಇಲ್ಲಿ ನಮಗೆ ಉಳಿದಿದೆ, ಇನ್ನೂ ಹೆಚ್ಚಿಗೆ ಉಳಿಯಲೆಂದು ನಾವು ಎಲ್ಲರೂ ಇಲ್ಲಿ ಹೇಳ್ತೀವಿ. ಥ್ಯಾಂಕ್ ಯು. ಮಾತಾಡಿ ಮತ್ತೆ ಕೊಡಿ ಮಾತಾಡಿ, ಕೊಡಿ ಅಲ್ಲೇ ಕೊಡಿ. ಚೆನ್ನಾಗಿ ಇಟ್ಕೊಂಡವ್ರೆ. ಇನ್ನ ನಾವು ಇಲ್ಲಿ ಬಂದು 50 ಜನ 20 ಜನ 30 ಜನ ಕುಂತ್ಕೊತಾರೆ. ರಾತ್ರಿ ಹೊತ್ತು 50 19 ಎಲ್ಲ ಕುಂತ್ಕೊತಾರೆ. ಯಾರು ಈ ಥರ ಮಾಡಿಲ್ಲ, ಯಾವ್ದು ಮಾಡಿಲ್ಲ. ಈ ಥರನ ಎಲ್ಲ ಚೆನ್ನಾಗಿ ಮಾಡಿ ನಮಗೂ ಸಂತೋಷ ಆಯ್ತು. ಹೆಣ್ಮಕ್ಳು ಮಕ್ಕಳು ಕಳಿಸ್ ಎಲ್ಲ ಐತಿ, ಆರೋಗ್ಯ ಚೆನ್ನಾಗಿ ಮಾಡ್ತಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ದಿನ ಭಜನೆ ಮಾಡಿ, ದಿನ ದೇವ್ರ ಸೇವೆ ಮಾಡಿ. ಮಾತಾಡಿ, ಯಾರು ಮಾತಾಡೋಗಿದ್ರೆ ಮಾತಾಡ್ಬೋದು. ಒಂದು ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಿಂದ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಆಗಲಿ ಅಂದ್ಬಿಟ್ಟು ನಮ್ಮ ಚಿಗಳೂರು ಗ್ರಾಮದವರು, ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಇನ್ನೂ ಹೆಚ್ಚಿಗೆ ಒಂದು ಧನ ಸಹಾಯ ಮಾಡಿ
ಉತ್ತಮವಾದ ರೀತಿಯಲ್ಲಿ ನಡ್ಕೊಂಡು ಹೋಗಿವಿ ಅಂತ ನಮ್ಮ ಒಂದು ಈ ಗಣೇಶನ ಆಶಾದಾಯಕವಾಗಿ ನಾವು ಹೇಳ್ತಾ ಇದೀವಿ. ಆ ಒಂದು ಗಣೇಶ ನಮಗೆಲ್ಲ ಉತ್ತಮವಾದ ಒಂದು ರೀತಿ ಕೊಟ್ಟರೆ ಇನ್ನೂ ಮುಂದೆ ವಿಜೃಂಭಣೆ ನಡೆಸ್ತೀವಿ ಅಂತ ನಾವು ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ತೀವಿ. ಥ್ಯಾಂಕ್ ಯು. ಶ್ರೀ ವಿದ್ಯಾ ಗಣಪತಿ ಕಿ, ಶ್ರೀ ವಿದ್ಯಾ ಗಣಪತಿ ಕಿ, ಶ್ರೀ ವಿದ್ಯಾ ಗಣಪತಿ ಕಿ.